ಇರುತ್ತೈತ್ರಿ ಹಾಂ ಸರ್. ಆ ಕಂಬಳಿಯಿಂದ ಕಟ್ ಮಾಡಿ ಶೂಸ್ ತಯಾರಾಗಿದ್ರದು. ಇದು ಏನಿದೆ ಅಲ್ಲ, ಇದು ಕಂಬಳಿ ಅಂದರೆ ಇದು ಮೆಟೀರಿಯಲ್ ಏನು ಯೂಸ್ ಮಾಡ್ತಿದ್ದು ಅದಕ್ಕೆ? ಇದು ಮೆರಣ ಉಣ್ಣಿ. ಮತ್ತೆ ಇಲ್ಲಿದೆ ಅಲ್ಲ ನ್ಯಾಚುರಲ್ ಅಲ್ಲ, ಮೆರನು ಉಣ್ಣಿ ಅಂದರೆ ಇದು ಎದ್ರಲಿಂದ ಬರುತ್ತೆ? ಇದು ಆಸ್ಟ್ರೇಲಿಯಾದಿಂದ ಬರುತ್ತೆ. ಆಸ್ಟ್ರೇಲಿಯಾದಿಂದ ಬರುತ್ತೆ ಅಂದರೆ ಕುರಿ ಡೈರೆಕ್ಟ್ ಕುರಿ ಉಣ್ಣಿ ಏನು ಮಿಕ್ಸ್ ಮಾಡಲ್ಲ, ಇವೆಲ್ಲನೂ ಡೈರೆಕ್ಟ್ ಕುರಿ ಪ್ರಾಡಕ್ಟ್ಸ್. ಇದು ಈ ಕಡೆ ಲೋಕಲ್ ಉಣ್ಣಿ, ಇದು ಜವಾರಿ ಉಣ್ಣಿ. ಅಂದರೆ ಮೇಕೆಗೆಲ್ಲ ಕೂದಲು ಅದೆಲ್ಲ ಯೂಸ್ ಮಾಡ್ತಾರೆ. ಅದೇ ಮೇಕೆ ಏನು ಬೆಳೆಯುತ್ತಲ್ಲ ಅದರದಿಂದ ತೊಗೊಂಬಂದು ಈ ಥರ ಕಾರ್ಡಿಂಗ್ ಮಾಡಿ ಅದ ಕುರಿ ಉಣ್ಣೆ ಕಟ್ ಮಾಡಿದಾಗ ಈ ಥರ ಇರುತ್ತೆ. ಇದನ್ನೇ ಕೈಲಿ ಈ ಥರ ಹಿಂಜಿ ಕೈ ಕಾರ್ಡಿಂಗ್ ಇರುತ್ತೆ. ನಮ್ಮ ಎಲ್ಲ ಅಲ್ಲೆಲ್ಲ ಮಿಷನ್ ಇದೆ. ಈ ಥರ ಹಿಂಗೆ ಹಿಂಜಿ ಈ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದು ಹಾಕೋದ್ಲಿಂತ್ರ ಏನು ಪ್ರಯೋಜನ ಆಗುತ್ತೆ ಸ್ವಾಮಿ? ಹಾಂ ರೀ, ಈ ಶೂ ಯೂಸ್ ಮಾಡೋದ್ಲಿಂತ್ರ ಹಾಂ ರೀ, ಉಪಯೋಗ ಏನು? ಉಪಯೋಗ ಈಗ ವಯಸ್ಸಾದವರು, ಶುಗರ್, ಈಗ ಏನು ಪ್ಯಾರಲಿಸ್ ಅಟ್ಯಾಚ್ ಆದವರು, ಹಿಂಗೆ ಕೋಲ್ಡ್ ವಾತಾವರಣ ತಡಿಲಿಲ್ಲದವ್ರು ಅವ್ರಿಗೆ ಮಾಡಿರುವಂಥದ್ದು. ಈಗ ಲೆದರ್ ಯೂಸ್ ಮಾಡ್ತಾರೆ. ಲೆದರ್ ಈಗ ನಮ್ಮ ಗೌರ್ಮೆಂಟಲ್ಲಿ ಲೆದರ್ ಯೂಸ್ ಮಾಡೋಕ್ಕೆ ನಮಗೆ ಅರ್ಹತೆ ಇಲ್ಲ. ಲೆದರ್ ಯೂಸ್ ಮಾಡೋಂಗಿಲ್ಲ. ಒಂದೊಂದು ವಾತಾವರಣದಲ್ಲಿ ಲೆದರ್ ಅವ್ರಿಗೆ ಇನ್ಫೆಕ್ಷನ್ ಆಗೋದ್ರಿಂದ ಉಣ್ಣೆ ನ್ಯಾಚುರಲ್ ಈ ಭೂಮಿಯಲ್ಲಿ ಏನು ಹುಟ್ಟಿದೆಯಲ್ಲ ಅದನ್ನು ಮಾಡೋವಂಥ ವಿಧಾಯ. ಇದನ್ನು ನಾವು 6 ವರ್ಷದಿಂದ ನಾವು ಮಾಡತ್ತಿದ್ದೀವಿ. ಅದಕ್ಕೆ ಈಗ ಪ್ರಾಮುಖ್ಯತೆ ಸಿಕ್ಕಿದೆ, ಅದರಿಂದ ನಾವು ಮಾಡತ್ತಿದ್ದೀವಿ. ಪ್ರತಿಯೊಂದು ಕೈ ಇದೇನೈತಲ್ಲ ನೂಲು ಈ ಥರ ಹಿಂಗೆ ಕುರಿ ಸಾಕಾಣಿಕೆ ಮಾಡಿದ ಕುರುಬರು ಅವ್ರದ್ದು ಏನು ಕಟ್ ಮಾಡ್ತಾರಲ್ಲ 6 ತಿಂಗಳಿಗೊಮ್ಮೆ ಉಣ್ಣೆನ, ಆ ಉಣ್ಣೆನ ಒಬ್ಬರು ಸೇಲ್ ಮಾಡ್ತಾರೆ. ಅವರು ಸೇಲ್ ಮಾಡಿದ ಊಟನ ಅದನ್ನು ಮಾಡೋರು ಮನೆಯೊಳಗೇನೆ, ಈಗ ಮನೆಯೊಳಗೆ ಖಾಲಿ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಕಲಿಸುವಂಥ ಉದ್ಯೋಗಗಳು ಇವೆಲ್ಲ ಉದ್ಯೋಗಗಳು. ಅಂದ್ರೆ ಎಲ್ಲ ಕಡೆ ಒಂದೊಂದು ಕಡೆ ಉದ್ಯೋಗ ಇದೆ. ಆ ಒಂದೊಂದು ಉದ್ಯೋಗ ಬೇರೆ ಬೇರೆ ಅದ. ನೂಲು ಒಳಗೆ ತಯಾರಾಗುತ್ತೆ, ನೂಲು ಕೈ ಒಳಗೆ ತಯಾರಾಗುತ್ತೆ, ಡ್ರೆಸ್ಸಿಂಗ್ ಒಳಗೆ ತಯಾರಾಗುತ್ತೆ. ಇವು ಸೀಟು, ಇದು ಇದು ಬಕೆಟ್ ಡ್ರೆಸ್ಸಿಂಗ್ ನೂಲು ಇದು ಇಲ್ಲ. ಹಂಗೆ ಪೂರ್ತಿ ಪ್ರೆಸ್ ಮಾಡಿ ಮಾಡೋದು. ಇದ್ರ ಮ್ಯಾನುಫ್ಯಾಕ್ಚರ್ ನಾನಾ ಮಾಡಿದ್ವಿ. ಅದಕ್ಕೆ ಹೇಳ್ತಿರೋದು ಅವ್ನು ನೋಡಿಲ್ಲ. ಇವನ್ನೆಲ್ಲ ಕೈಲೇ ಪ್ರೆಸ್ಸಿಂಗ್ ಮಾಡಿ ಇದು ಯಾವುದೇ ಒಂದು ವಸ್ತುನು ನೀರು ಒಳಗೇನೆ ತಯಾರಾಗುತ್ತೆ, ಉಣ್ಣೆ ಒಳಗೆ. ಓಕೆ, ಎಲ್ಲ ಕೈಲೇ ಮಾಡಿರೋದು, ಹ್ಯಾಂಡ್ ಮೇಡು. ಹ್ಯಾಂಡ್ ಮೇಡ್. ಗುಡಿ ಇದು ಮೈಲಾರ್ಲಿಂಗ್, ಗುಡ್ಡದ ಮೈಲಾರ್ಲಿಂಗ್ ನೋಡಿರಲ್ಲ? ಹೌದು. ಅವರು ಕಡ್ಡೆಯ ಗೊರೆಯ ಅಂತಂದು ಅವರು ಈ ಒಂದು ವಸ್ತ್ರನ ಅವರು ಪೂಜೆ ಮಾಡುವಾಗ ಇದನ್ನ ವಸ್ತ್ರ ಅವ್ರ ಏನು ಆಚಾರ ವಿಚಾರಗಳು ಏನದಾವಲ್ಲ ನಮ್ಮ ಕುರಿ ಸಾಕಾಣಿಕೆ ಒಳಗೆ, ಅದನ್ನ ಈ ವಸ್ತ್ರ ಹಾಕೊಂಡ್ರೆ ನಮಗೆ ಒಂದು ನೆಗೆಟಿವ್ ಪಾಸಿಟಿವ್ ಒಂದು ವೈರಸ್ ಅಟ್ಯಾಚ್ ಆಗುತ್ತೆ. ನೆಗೆಟಿವ್ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಥರ ಡ್ರೆಸ್ ಯೂಸ್ ಮಾಡಿ. ನಮ್ಗೆ ಒಂದು ದೇವ್ರ ಅವತಾರ ಬರುತ್ತೆ. ಶಿವ ಪರಮಾತ್ಮನ ನಾವು ಕರೆಸ್ಕೊಂಡವ್ರು ಭೂಮಿ ಒಳಗೆ. ನಮಗೆ ಒಂದು ಡೊಳ್ಳಿನ ನಾದ, ಅವರೆಲ್ಲ ಒಂದು ನಾದ, ಗೆಜ್ಜೆ ನಾದ, ತಮಟೆ ನಾದ, ಎಲ್ಲದನ್ನು ನಮಗೆ ನಾದಗಳು ಬಂದಾಗ ಅವಾಗ ನಮಗೆ ಒಂದು ಅವತಾರ ಬರುತ್ತೆ. ಆವಾಗ ಬಂದಾಗ ಈ ವಸ್ತ್ರ ನಾವು ಧರಿಸಿದ್ವಿ ಅಂದರೆ ನಾವು ಮನುಷ್ಯರಾಗಿರಲ್ಲ, ನಾವು ಪರಮೇಶ್ವರನ ಅವತಾರವಾಗಿರೋದಕ್ಕಾಗಿ ನಾವು ಈ ಒಂದು ವಸ್ತ್ರವನ್ನು ನಮಗೆ ಈಗ ಕಂಬಳಿಯಿಂದ ತಯಾರು ಮಾಡಿರುವಂಥ ಒಂದು ವಸ್ತ್ರ. ನಾವು ಕಂಬಳಿ ಉಣ್ಣೆಯಿಂದ ಯಾವುದೇ ಒಂದು ಮಾಡಿರೋದಂದ್ರೆ ಉಣ್ಣಿದಿಂದ ನಾವು ಒಂದು ವಸ್ತ್ರಗಳನ್ನ ಎಲ್ಲದನ್ನು ನಾವು ಆವಾಗ ವಾಪರಿಸ್ತೀವಿ. ಹುಲ್ಲೆಲ್ಲ ಚೀಲದಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಅವು ಒಂದು 100 ಹುಲ್ಲು ಇದಾವೆ. ಆ 100 ಹುಲ್ಲುಗಳ್ನ ಅವು ಮೇಯುವಂಥವನ್ನ
ಇದು ಕರಿ ಕಟ್ರಿ ಹಿಂಗೆ ಮತ್ತು ಒಳ್ಳೆ ಬೇರೆ ವ್ಯಕ್ತಿಗಳು ಮತ್ತು ಹಿಂಗೆ ಕರಿ ಕಟ್ತಾರೆ. ಇದಕ್ಕೆ ಹಿಂಗೆ ಕರಿ ಕಟ್ಟಿ ಹಿಂಗೆ ಪೂಜಾಕ್ಕೆ ಸಲ್ಲು ಅಂತ ಅದನ್ನು ಒಂದು ವಸ್ತುಗಳನ್ನ ಮಾಡಿ ತಯಾರು ಮಾಡ್ತಾರೆ. ಇದು Pastorates. Yes, In the he's ancient one of days, the he's one of the pastoralites who's prayed to. Basically, what happens was the god has gifted him this thing where whatever he says comes true. So that is where the herders and the pastoralists started believing in him, and he's kind of became a spiritual god to them. So everything he says comes true, and he prayed for the well-being of their herds. And part of the country. Karnataka. Then you know Nilkant Mama also, right? The Nilkant Mama with the yellow turban. Yes, over there. Yeah. And Veer Baba from Maharashtra. Yeah, a lot, the same gods also prayed in different ways. That is something is there. So over here, all of the places you see, right, all of them are just deities. Deities that are prayed to by different pastoralist communities and what they. Okay, honey locks is asking for wishes. So it's if you have a wish, it's believed that if you tie it in and the longer it stays, the more it's likely to get your wish come true. So Doodh Nana is one of the people over here. So the first milk of the day, if you give it to Doodh Nana, it's believed that your herds and your livestock will have a well-being and things like that. And Jinjappa is from Karnataka itself. I believe a lot of Karnataka people came up to me. Jinjappa belongs to Tumkur district, Shira. Yes. It's my native place. Okay. It was very interesting to hear. Yesterday Jinjappa's Korean had come to perform there. Yes, we heard it. I couldn't understand it myself because I do not know Kannada, but very good to hear this. Even Shilpa, yesterday Shilpa's program was so amazing. It was really amazing. We are all part of one the collective Are you having a show today too? not with Shilpa, Okay. somebody else is coming. Okay. Shilpa's only yesterday it happened, and probably day after tomorrow one at International Exhibition Center. Okay, I would love to come in there and see actually. I was very impressed by her. It was And she has taken charge of developing, bringing back the Zogti culture with the Yeah. current children and teaching them. it was, and everyone loved it. Like even a lot of people who couldn't understand Kannada, they were like, "Oh, that is so powerful." Yeah, you can feel the music sort of thing. It was very nice to hear that. ಎರಡು ಒಂದೇ ಮ್ಯಾನಿಫೆಸ್ಟ್ ಕಡ್ಡಾಯ ಗೊರೆಯ ಕಡ್ಡಾಯ ಗೌರಯ್ಯನ ಬ್ಲ್ಯಾಕ್ ಇರೋದು ಕಡ್ಡಾಯ. ಕಡ್ಡಾಯ ಬ್ಲ್ಯಾಕ್ ಗೊರೆಯ ಮ್ಯಾನಿಫೆಸ್ಟರ್ ಬೇರೆ ಅಂದ್ರೆ ಹಳದಿ ಕಲರ್. ಇದೆಲ್ಲ ಕೈಲಿಂತ್ರ ಮಾಡಿರೋದು. ಹಾಂ ಕೈಲೇನೆ ಇದನ್ನೆಲ್ಲ ಕಟ್ ಮಾಡಿ ಹಿಂಗೆ ಹೊಲಿತಾರೆ. ಅವ್ರದ್ದು ಅಳತೆ ತೊಗೊಂಡಿರ್ತಾರೆ. ಅವ್ರದ್ದು ಅಳತೆ ಸೈಜ್ ತೊಗೊಂಡು ಅವ್ರವ್ರ ಯಾವ ಸೈಜ್ ಬರುತ್ತಲ್ಲ ಅವ್ರ ಮ್ಯಾನಿಫೆಸ್ಟರ್ ಅವ್ರ ಆ ತರಿ ಹೊಲಕ್ಕೆ ಕೊಡ್ತಾರೆ. ಮನೆಯಲ್ಲಿ ಊರಲ್ಲಿ ಇರ್ತಾರಲ್ಲ ಟೇಲರ್, ಅವರು ಹಿಂಗೆ ಹೊಲಿದು ಕೊಟ್ಟು ಇದಕ್ಕೆ ಒಂದು ರೂಪ ಕೊಡ್ತಾರೆ. ಏನೋ ವೆರೈಟೀಸ್ ನಿಮಗೆ ಕನ್ನಡದಲ್ಲಿ ಅಂದರೆ ಬೇರೆ ಬೇರೆ ರೀತಿ ಕಲರ್ ಕಾಣಲಿ. ಇವರು ಇದೇ ಒಂದು ಮನುಷ್ಯ ಇನ್ನೂ ಡಿಸೈನ್ ಬರ್ತಾವೆ.
they couldn't conceive a child. Okay. So they decided to pray to the goddess to like, can you please let us have a child and all of this and that. Her only thing was like, I'll give you a child, but when he turns 2, you have to give him back to me and he will be a devotee. Well, only Sita will become a devotee to him. That is what she said. But later on, it's like when he turned 12, the parents obviously refused to give it. We don't remember making such promises. And if you think that he will go with you, just go and ask him. That is what he said. And when he went and asked him, she's like, oh, I cannot like do all of this. Like, I love my herds and I cannot like give up all of this to be with you. And that is what he said. And I think after that, the brother was unalived by the goddess to show them a lesson. But what happened after that is they agreed to it. After that, they just said, like, why did you do all of this? You have been killing all of our herds, you have killed my brother. And then she alived him again. And that is where the lesson. ಒಂದು 100 ಇದೆ ಫುಲ್ ಭೂಮಿ ಒಳಗೆ ಏನು ತಿನ್ನುತ್ತಲ್ಲ ಆ ಒಂದು 100 ತಿನ್ನುವಂಥ ಒಂದು ಕುರಿ ಮೇಕೆ ಏನು ಮೇಯ್ತೈತಲ್ಲ ಅದರ ಇದ್ರದ್ದು ಸಿಂಬಲ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ ಗೊತ್ತಾಗುತ್ತೆ ಮೇಕೆ ತಿನ್ನುವಂಥ ಒಂದು ಗುರುತು ಗುರುತು ಅದನ್ನ ಇದನ್ನ ಮಾಡಿದಾರೆ ನಾವು ಅದನ್ನ ಹಂಗ ಮೇಕೆ ಕುರಿ ಏನು ತಿಂತತೆ ಅಂದ್ರೆ ಒಂದು ಗಿಡ ಕಂಪ್ಲಿ ಯಾವುದೋ ಒಂದು ಪ್ರತಿಯೊಂದು ಒಂದು ಹುಲ್ಲು ತಿಂತತೆ ಅನ್ನೋಕೆ ಅದು ಇದು ಇನಾಗ್ರೇಷನ್ ಅಂತ ವಸ್ತುಗಳ್ರಿ ಅದರಿಂದ ಕೈಲೇ ಮಾಡಿರುವಂಥ ಒಂದು ವಸ್ತುಗಳು ಪ್ರತಿಯೊಂದು ರೀ ಒಟ್ಟಿಗೆ ಏನೋ ಬರಲಿ ಅದರಿಂದ ಮಾಡುವಂಥ. ನನ್ನ ಹೆಸರು ಶಾಲಿನಿ. ನಾನು ಇವತ್ತು ಲಿವಿಂಗ್ ಲೈಟ್ಲಿ ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಸ್ಟಾಲ್ ಇದೆ. ನಮ್ಮ ಸಂಸ್ಥೆ ಹೆಸರು ಜನಸ್ತು. ನಾವು ಈ ಥರ ಕೈಗಾರಿಕೆ ಕೆಲಸ ಮಾಡ್ತೀವಿ. ನಮ್ಮದು ತುಮಕೂರು ಡಿಸ್ಟ್ರಿಕ್ಟಲ್ಲಿ ದೇವರಾಯನದುರ್ಗ ಬೆಟ್ಟದ ಕೆಳಗಡೆ ಇರೋ ಹಳ್ಳಿ ಹೆಂಗಸರು ಬಂದುಬಿಟ್ಟು ಈ ಬುಟ್ಟಿ ಎಲ್ಲ ಹೆಣಿತಾರೆ. ಇದು ಜಂಡ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಬುಲ್ ರಶ್ ಗ್ರಾಸ್ ಎಲ್ಲ ರೀಡ್ ಗ್ರಾಸ್ ಅಂತ ಹೇಳ್ತೀವಿ. ಇದು ಕೆರೆ ಹತ್ರ ಬೆಳೆಯೋ ಒಂದು ಹುಲ್ಲು ಕೆರೆ ಹತ್ರ ಜಾಸ್ತಿ ಬೆಳೆಯುತ್ತೆ. ಸೊ ನಾವು ಬಂದುಬಿಟ್ಟು ಲೋಕಲ್ ರಿಸೋರ್ಸಸ್ ಏನಿದೆ ಅಲ್ಲಿ ಸಿಗೋ ರಿಸೋರ್ಸಸ್ ಪ್ರಕಾರ ಏನು ಸಿಗುತ್ತೋ ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಅವಕಾಶ, ಅವರು ಏನಾದರೂ ಪ್ರಾಡಕ್ಟ್ ಮಾಡಿ ಮಾರಾಟ ಮಾಡೋಕ್ಕೆ. ಇದು ಈ ಥರ ಬುಟ್ಟಿಗಳು, ಆಮೇಲೆ ಲ್ಯಾಂಪ್ಸು, ತೋರಣ, ಆ ಥರ ವೆರೈಟೀಸ್ಗಳು ಮಾಡ್ತೀವಿ. ನಮ್ಮಲ್ಲಿ ಒಂದು 15ರಿಂದ 20 ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾರೆ. ಇದು ಬಂದು ವೇಸ್ಟ್ ಅಂತ ಅಂದ್ಕೊಳ್ತಾರೆ, ಸಾಕಷ್ಟು ವೇಸ್ಟ್ ಅಂತ ಅಂದ್ಕೊಳ್ತಾರೆ. ಆದರೆ ಇದು ವೇಸ್ಟ್ ಅಲ್ಲ. ಇವಾಗ ವೇಸ್ಟಿಂದ ಕಸದಿಂದ ನಾವು ಬುಟ್ಟಿಗಳೆಲ್ಲ ಮಾಡಿಕೊಂಡು ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹೇಳ್ತೇವೆ ಗೊತ್ತಾಗುತ್ತೆ. ಆಡಿಯೋ ಕ್ಯಾಚ್ ಆಗ್ತಾಯಿದೆ ಹೇಳ್ತಾರೆ. ಹಾಂ. ಸೊ ಇದೇನು ಮೇಡಮ್ ಇದು ಲ್ಯಾಂಪು. ಇದು ನಮ್ಮಲ್ಲಿ ತೆಂಗಿನ ತುಮಕೂರು ಅಂದರೆ ತೆಂಗಿನ ಬೆಳೆಯೋ ಜಾಸ್ತಿ. ಜೂಟಿಂದ ಮಾಡಿರೋ ಒಂದು ಲ್ಯಾಂಪ್ ಶೇಡ್ ಇದು. ಲೈಟ್ ಬರುತ್ತೆ, ಲ್ಯಾಂಪ್ ಇದೆ, ಲ್ಯಾಂಪ್ ಶೇಡ್ ಇದು, ಒಳಗಡೆ ಬಲ್ಬ್ ಇದೆ. ಸೊ ಲ್ಯಾಂಪ್ ಶೇಡ್ ಥರ ಬಳಸ್ಕೊಬೋದು ಇದೆಲ್ಲ. ಸೊ ಇದೆಲ್ಲ ಈಚಿನ ಚಾಪೆ ಇದು. ಮತ್ತು ಇದು ಎಲ್ಲ ನಾವು ಬೇರೆ ವೆರೈಟೀಸ್ ಲ್ಯಾಂಪ್ಸ್ ಎಲ್ಲ ಟ್ರೈ ಮಾಡಿದ್ದೀವಿ. ಅಲ್ಲಿ ಚಾಪೆಗಳು ಟ್ರೈ ಮಾಡಿದ್ದೀವಿ, ತೋರಣ ಟ್ರೈ ಮಾಡಿದ್ದೀವಿ, ಈ ಥರ ಬುಟ್ಟಿಗಳು ಇದು ಎಲ್ಲ ಟ್ರೈ ಮಾಡಿದ್ದೀವಿ. ಇದೆಲ್ಲ ತರಕಾರಿ ಹಾಕಿಡ್ಲಿಕ್ಕೆ, ಕೂರಕ್ಕೆ, ಆಮೇಲೆ ಹೀಟ್ ಪ್ಯಾಡ್ಸ್ ಥರ ಬಿಸಿ ಪಾತ್ರೆಗಳು ಇಡೋಕ್ಕೆ, ಅದೆಲ್ಲ ಇದು ಯೂಸ್ ಮಾಡೋದ್ರಿಂದ ಏನಾದರೂ ಈ ಥರ ಬಾಡಿಗೆ ಏನಾದರೂ ಬೆನಿಫಿಟ್ ಬಾಡಿಗೆಲ್ಲ ನಾವು ನಮ್ಮ ಉದ್ದೇಶ ಇದ್ದಿದ್ದು ಪ್ಲಾಸ್ಟಿಕ್ಸ್ ಅವಾಯ್ಡ್ ಮಾಡಬೇಕು ಅಂತ. ತುಂಬ ಪ್ಲಾಸ್ಟಿಕ್ಸ್ಗಳು ಬರ್ತಾ ಇದ್ದಾವೆ, ಎಲ್ಲ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ಗಳು ಬಳಸ್ತಾ ಇದ್ದಾರೆ. ಚೀಪ್ ಅಂದಿದ ತಕ್ಷಣವೇ ಪ್ಲಾಸ್ಟಿಕ್ ಗೋಟಾಕ್ಬಿಡ್ತಾರೆ, ಕಮ್ಮಿಗೆ ಸಿಗುತ್ತೆ ಅಂತ. ಅದನ್ನು ಹೆಂಗೆ ಅವಾಯ್ಡ್ ಮಾಡೋದು? ಅದಕ್ಕೆ ಇಕೋ ಫ್ರೆಂಡ್ಲಿ ಐಟಮ್ಸ್ನ ನಾವು ಕಡಿಮೆ ಬೆಲೆಗೆ, ಅದು ನಾವು ಜಾಸ್ತಿ ರೇಟ್ಗೂ ಕೊಡಲ್ಲ, ಕಡಿಮೆ ಬೆಲೆಗೆ, ಅಫೋರ್ಡಬಲ್ ಬೆಲೆಗೆ ಯೂಸ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು. ನಾವೇ ತಲೆ ಬಾಚ್ಕೊಳ್ತೀವಿ, ಎಣ್ಣೆ ಹಚ್ಕೊಳ್ತೀವಿ, ಅದು ಮಾಡೋಲ್ಲ. ಸೊ ಅದಕ್ಕೆ ಆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಬೇರೆ ಟ್ರೆಡಿಷನಲ್ ಇರೋ ಫ್ಯಾಸಿನೇಷನ್ಗೆ 6 ಮಂತಿಗೆ ಫುಲ್ ಆಗಿಬಿಡುತ್ತೆ ಒಂದ್ಸಲ ಕಟ್ ಮಾಡಿದರೆ. ಇಲ್ಲ, ಅದು ನಾನು ಹೇಳಿದ್ದೇನೆಂದರೆ ಅವ್ರ ಲೈಫ್ ಸೈಕಲ್ಲು ಇವಾಗ ಇಲ್ಲಿಂದ ಶುರು ಮಾಡಿದ್ರೆ ಅವ್ರು ಮೇಯಿಸ್ಕೊಂಡು ಒಂದು 6 ತಿಂಗಳ ತನಕ ಅವ್ರು ಮನೆಗೆ ಬರೋಲ್ಲ. ಒಂದು ಮಳೆಗಾಲ ಮುಗಿಸ್ಕೊಂಡು ಸೀದಾ ವಾಪಸ್ ಬರ್ತಾರೆ. ಮನೆಗೆ ಬಂದಮೇಲೆ ಹುಲ್ಲು ತಗೊಂಡು ಅದನ್ನೆಲ್ಲ ಮಾಡೋದು, ಈ ಥರ ಒಂದಷ್ಟು ಕೆಲಸ ಮಾಡ್ಕೊತಾರೆ 2-3 ತಿಂಗಳು. ಆಮೇಲೆ ಇಲ್ಲಿ ಮನೆಗಳಲ್ಲಿ ಮಳೆಗಾಲ ಬಂದಿರುತ್ತೆ, ಮುಂಗಾರು ಹಿಂಗಾರು ಅಂತ ರಾಗಿ ಹಾಕ್ಕೊಂಡು ಜೋಳ ಹಾಕ್ಕೊಂಡು ಮನೆಗಳ ಹತ್ರನೇ ಮೇಯಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ರೌಂಡ್ ಶುರು ಮಾಡ್ಕೊತಾರೆ.
ಮೊದಲೆಲ್ಲ ಅಲ್ಲೇ ಇದ್ದೀವಿ. ಹಾಂ, ಅಲ್ಲೆಲ್ಲ ಬಿಡಾರ ಊರ್ತಾರೆ. ಯಾರ ಮನೆ ಹತ್ರ ಅವರು ಕುರಿಗಳು 100-150 ಹಾಕ್ತಾರೆ, ಒಂದು ಕುರಿಗೆ ಇಷ್ಟು ದುಡ್ಡು ಕೊಡ್ತಾರೆ. ಮೂವಿಂಗ್ ಮೆನ್ಯೂರ್ ಅದನ್ನೇ ಪ್ರೊಟೆಕ್ಟ್ ಮಾಡಬೇಕು ಅಂತ. ಕೆಮಿಕಲ್ ಮೆನ್ಯೂರ್ ಪ್ಯಾಕ್ ಮಾಡಿ ಕಳಿಸೋದ್ರ ಬದಲು ಇದು ಆರ್ಗ್ಯಾನಿಕ್ ಮೆನ್ಯೂರ್, ಮೂವಿಂಗ್ ಮೆನ್ಯೂರ್ ಅಲ್ಲ. ಕತ್ತೆ ಮತ್ತೆ ಕುರಿ ಥರದ್ದೆಲ್ಲ ವಸ್ತುಗಳು ಅನ್ನೋದಕ್ಕೆ ಇದು ಮ್ಯಾನುಫ್ಯಾಕ್ಚರ್, ಇದನ್ನು ಸಿಂಬಲ್ ಇಟ್ಟಿದೆ. ಮಾರೋದಕ್ಕೆ ಏನಿಲ್ಲ, ಬರೀ ಕೈ ಒಳಗೆ ಏನು ಮಾಡಿದಾರ ಅನ್ನೋ ಇದು ಅದಲ್ರಿ. ಅದೆಲ್ಲ ಅದನ್ನ ಹೇಳೋದಲ್ಲ, ಅದು ಬೇರೆ ಅದಲ್ಲ. ಕೈಲೇ ಹಿಂಗೆ ತಿಕ್ಕಿ ಮಾಡ್ಬೇಕ್ರಿ. ಬೇಕಾದ್ರೆ ಜಗ್ಗಿರು ಇರಂಗಿಲ್ಲ, ಇದನ್ನು ಜಗ್ಗಿರು ಇರಂಗಿಲ್ಲ ಅನಿಸುತ್ತೆ. ಇದನ್ನು ಈ ಥರ ಮಾಡ್ಬೇಕಾದ್ರೆ ಇದನ್ನು ನಾವು ಪ್ರೆಸ್ಸಿಂಗ್ ನಡಿಗೆ ಜೂಜ ಈರಣ್ಣ ಬೇಡಂದರ ಕೇಳನಲ್ಲ ಬಾಯಿಗೆ
लगा? अच्छा लगा। और कुछ आपको ऐसा इधर का थोड़ा सा कर्नाटक कैसा लगा आपको? कर्नाटक भी बहुत अच्छा, पहले बार है लेकिन बहुत अच्छा लगा। इधर का जो कल्चर जो अभी सेटअप इवेंट में चल रहा है वो कैसा है, कैसा लग रहा है? बहुत अच्छा है, कुछ समझ में तो नहीं आ रहे पर सुनने में बहुत अच्छा लगा। बहुत अच्छा है। आपके गांव में भी ऐसा गाना गिना चलता होगा ना? चलते हमारा भी फेस्टिवल चलते, उसमें गाना वाना चलते। थैंक यू। Opportunity to learn from the weavers, and I think we should have this understanding to really even more appreciate their work, which is Handmade already products. handmade products and a work which is so These are just not an handmade, it's heart made also. yes, You put art here. yes, there is lot of technique and art and creativity that goes into this, into weaving, and the tradition are so rich that when और एक जैसा काम करने का कोशिश कर सके, तो वो एक तरीका हो सकता है जिसमें एकजुट लोगों को आने का मौका बढ़ जाएगा। फिर फोर्थ इन्होंने बोला है कि पेस्टोरल टूरिज्म के बारे में। अब तरह तरह का टूरिज्म हो ही रहा है, तो घुमंतु पशुपालन लोग किस तरह जैसा कोई गाय चराता है उनको शायद बकरी चराने के बारे में नहीं पता है, पर सभी एक ही काम कर रहे हैं, तो उस तरह का भी सीख लेने का कोशिश करेंगे ताकि एक जगह से